ಎಲ್ಲರಿಗೂ ನಮಸ್ಕಾರ. ವೇದ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಿರೋ ರೆಸಿಪಿ ಮೆಣಸಿನ್ಕಾಯಿ ಉಂಡುಗಾಯಿ ಅಥವಾ ಮೆಣಸಿನ್ಕಾಯಿ ಎಣ್ಣೆಗಾಯಿ ಅಂತಲೂ ಕರೀತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೆಣಸಿನ್ಕಾಯಿ ಉಂಡುಗಾಯಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಶೇಂಗಾ 2 ಕಪ್ಪು, ಕಡಲೆ 1/4 ಕಪ್ಪು, ಹಸಿ ಕೊಬ್ಬರಿ 1 ಕಪ್, ಕೂರಸನಿ 3 ಟೇಬಲ್ ಸ್ಪೂನ್, ಸಾಂಬಾರ್ ಪೌಡರ್ 2 ಟೇಬಲ್ ಸ್ಪೂನ್, ಬೆಲ್ಲ 2 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬಿಳಿ ಎಳ್ಳು 2 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಈರುಳ್ಳಿ 1 ಕಪ್. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಶೇಂಗಾ ಹುರ್ಕೊತೀರೋ ಅಷ್ಟು ಪಲ್ಯ ಟೇಸ್ಟ್ ಚೆನ್ನಾಗಾಗತ್ತೆ. ನಾನಿವತ್ತು ಉಂಡುಗಾಯಿ ಜೊತೆ ಅಂಗ್ರೋಳ್ಗೆ ಮತ್ತು ತೊಗೆ ಮಾಡಿದ್ದೀನಿ. ಅದ್ರ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ, ಇವಾಗ ಶೇಂಗಾ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡಿ. ಅದೇ ಪಾತ್ರೆಯಲ್ಲಿ ಕುರಸನಿ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಳಿ. ಎಳ್ಳನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಇವಾಗ ನಾವು ಹುರ್ಕೊಂಡಿರುವಂಥ ಶೇಂಗಾ, ಪುಟಾಣಿ ಕಡಲೆ, ಬಿಳಿ ಎಳ್ಳು, ಕುರಸನಿ, ಸಾಂಬಾರ್ ಪೌಡರು, ಬೆಲ್ಲ, ಉಪ್ಪು ಎಲ್ಲ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಬೆಳ್ಳುಳ್ಳಿ, ಕರಿಬೇವು, ಹುಣಸೆ ಹಣ್ಣು, ಈರುಳ್ಳಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಸಪ್ರೇಟ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನುಣ್ಣಗಾಗತ್ತೆ. ಎಲ್ಲ ಒಂದರಲ್ಲೇ ಹಾಕಿ ರುಬ್ಕೊಬಿಡಿ. ಈರುಳ್ಳಿ ಎಲ್ಲ ಹಾಗೆ ಇರುತ್ತೆ. ಈ ಥರ ಸಪ್ರೇಟಾಗಿ ರುಬ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ನುಣ್ಣಗಾಗತ್ತೆ. ನಾವು ರುಬ್ಕೊಂಡಿರುವಂತಹ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಉಂಡುಗಾಯಿ ಖಾರ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟ್ ಇರುತ್ತೆ. ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಖಾರದ ಪುಡಿ ಹಾಕ್ಕೋಬೇಡಿ. ನಾನು ತಗೊಂಡಿರೋ ಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಮೆಣಸಿನ್ಕಾಯಿನ 4 ಭಾಗ ಮಾಡಿಕೊಂಡು ಮಧ್ಯೆ ಇರೋ ಬೀಜ ಎಲ್ಲ ತಕ್ಕೊಳ್ಳಿ. ಇವಾಗ ನಾವು ಮಾಡ್ಕೊಂಡಿರೋವಂಥ ಉಂಡುಗಾಯಿ ಖಾರನ ಮೆಣಸಿನ್ಕಾಯಿ ಒಳಗಡೆ ಚೆನ್ನಾಗಿ ಸ್ಟಫಿಂಗ್ ಮಾಡಿ. ಇವಾಗ ಒಂದು ಕುಕ್ಕರ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ನಾವು ಸ್ಟಫಿಂಗ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿನ ಒಂದೊಂದೇ ಇಡಿ. ನೋಡಿ, ಎಲ್ಲನೂ ಇದೇ ಥರ ಸಪ್ರೇಟ್ ಇಟ್ಕೊಳ್ಳಿ. ಇವಾಗ ಉಳಿದಿರುವಂಥ ಉಂಡುಗಾಯಿ ಖಾರಗೆ ಇನ್ನೊಂದು ಸ್ವಲ್ಪ ಉಪ್ಪು, ಖಾರ, ಸಾಂಬಾರ್ ಪೌಡರು, ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕುಕ್ಕರ್ಗೆ ಹಾಕಿ 1 ವಿಸಲ್ ಕೂಗಿಸ್ಕೊಂಡ್ರೆ ತುಂಬ ರುಚಿಯಾದಂಥ ಮೆಣಸಿನ್ಕಾಯಿ ಉಂಡುಗಾಯಿ ರೆಡಿ ಆಗುತ್ತೆ. ಈ ಮೆಣಸಿನ್ಕಾಯಿ ಉಂಡುಗಾಯಿನ ಅಂಗ್ರೋಳ್ಗೆ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಮೆಣಸಿನ್ಕಾಯಿ ಉಂಡುಗಾಯಿನ ಯಾವ ಥರ ಮಾಡೋದು ಅಂತ. ಇನ್ನು ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ಗೆ ವೇದ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.